ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಹೊಸ ವರ್ಷ ಬರ್ತಾ ಇದೆಯಲ್ಲ. ಹೊಸ ವರ್ಷ ಇದು ಜನವರಿ 26, 2026 ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಲ್ಲ ನಾವು. ಇದು ಕ್ಯಾಲೆಂಡ್ರ್ ಮೂಲಕ, ಕ್ಯಾಲೆಂಡ್ರ್ ಪ್ರಕಾರ ಹೊಸ ವರ್ಷ ಆಚರಣೆ. ನಮ್ಮ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಸಾಂಪ್ರದಾಯಿಕವಾಗಿ ಪ್ರಕೃತಿ ನೋಡಿರಿ, ಪ್ರಕೃತಿನೇ ಇದು ಹೊಸದು ಅಂತ ತಿಳಿಸ್ಕೊಡ್ತೈತೆ. ಅದು ಹೊಸ ವರ್ಷ ಪ್ರಾರಂಭ. ಇದು ನಾವು ಮಾಡ್ಕೊಂಡಿರೋದು ಕ್ಯಾಲೆಂಡ್ರ್ ಪ್ರಕಾರ ಮಾಡ್ಕೊಂಡಿರೋದು ನೋಡಿರಿ. ಕ್ಯಾಲೆಂಡ್ರ್ ಪ್ರಕಾರ ಮಾಡ್ಕೊಂಡಿರೋ ಹಬ್ಬ ನಾವು ಹೇಗೆ ಆಚರಣೆ ಮಾಡ್ತೀವಿ, ಮತ್ತು ಸಾಂಪ್ರದಾಯಿಕವಾಗಿ ಪ್ರಕೃತಿನೇ ಈ ಹೊಸ ವರ್ಷ ಬಂತು ಅಂತ ಯುಗಾದಿ ಹಬ್ಬನ ನಾವು ಹೇಗೆ ಆಚರಿಸ್ಕೊತೀವಿ ಅಂತ ಎರಡು ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ರೆ ಏನಿರ್ತದಂದ್ರೆ, ಇದು ನೋಡಿರಿ, ರಾತ್ರಿ 12 ಗಂಟೆಗೆ ದೆವ್ವ ಓಡಾಡೋ ಸಮಯದೊಳಗೆ ಕೇಕ್ ಕಟ್ ಮಾಡಿ ನೋಡಿರಿ ಹೇಗೆ ಹೊಸ ವರ್ಷ ಆಚರಣೆ ಮಾಡೋದು. ಅವತ್ತು ಹೇಗೆ ಆಚರಣೆ ಇರಬೇಕು ನಮ್ಮದು, ಶುದ್ಧವಾಗಿ ಆನಂದವಾಗಿ ಚೆನ್ನಾಗಿ ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಕ್ಯಾಲೆಂಡ್ರ್ ಮೂಲಕ ಮಾಡೋದನ್ನು ನೋಡಿರಿ ಎಷ್ಟು ಇದು ನಾವು ಯಾವ ಕಾಲದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ, ಹೇಗಿರಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆ ಸಮಯದಲ್ಲಿ 12 ಗಂಟೆಗೆ, ರಾತ್ರಿ 12 ಗಂಟೆಗೆ ರಾಕ್ಷಸ ಸಮಯ ಅದು. ಆವಾಗ ಆಚರಣೆ ಮಾಡೋಕ್ಕೆ ಎದ್ದೇಳ್ತೀವಿ. ಅದು ಬ್ರಾಹ್ಮಿ ಮುಹೂರ್ತ ಅಲ್ಲ, ಒಳ್ಳೆಯ ಸಮಯ ಅಲ್ಲ, ಅದು ರಾತ್ರಿ ಸಮಯ. ಮತ್ತು ಆಮೇಲೆ ಏನು ಮಾಡ್ತೀವಿ, ಕೇಕ್ ಕಟ್ ಮಾಡೋದಂತ. ಆಮೇಲೆ ಕುಡಿದು ತಿಂದು ಮೋಜು ಮಾಡೋದು. ಇದರೊಳಗೆ ಯಾವುದು ಒಳ್ಳೇದೈತಿ? 12 ಗಂಟೆಗೆ ಏಳೋದು ಒಳ್ಳೆಯದಾ, ಕೇಕ್ ಕಟ್ ಮಾಡೋದು ಒಳ್ಳೆಯದಾ, ಮತ್ತು ಆಮೇಲೆ ಕೇಕ್ ಆರೋಗ್ಯಕರವಾಗೈತಾ, ಮತ್ತು ಏನು ಕುಡಿಯೋದು ತಿನ್ನೋದು ಮೋಜು ಮಸ್ತಿ ಮಾಡೋದು, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲಾರ್ದೇ ಆ ಥರ ಬಿಹೇವಿಯರ್ ಮಾಡೋದು, ಕುಡಿದು ತೂರಾಡೋದು ಎಷ್ಟು ಸರಿ? ಇದು ಒಳ್ಳೆಯ ದಿನನ ಈ ಥರ ಆಚರಣೆ ಮಾಡೋದು ಎಷ್ಟು ಸರಿ ಹೇಳ್ರಿ? ಈಗ ನಡೀತಾ ಇದೆಲ್ಲ ಪ್ರೆಸೆಂಟ್ಲಿ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಯಾರೇ ಬುದ್ಧಿ ಹೇಳೋರು, ಇದು ಸರಿ ಅಂತ ಹೇಳ್ತೀವಿ, ಹೇಳೋರು ಕೇಳೋರಿಲ್ಲ, ಹೇಳೋರು ಕಡಿಮೆನೇ ಆಗ್ಯಾರ, ಹೇಳೋರು ಕೇಳೋರು ಕೂಡ ಎಲ್ಲರೂ ಸೇರಿ ಆಚರಣೆ ಮಾಡೋಕೆ ರೆಡಿಯಾಗಿವಿ. ಏನು ಮಾಡೋಕ್ಕಾಗಲ್ಲ. ಯಾವ್ದು ಎಷ್ಟು ಸತ್ಯ ಅಂತ ಅರ್ಥ ಮಾಡ್ಕೊಳಕ್ಕೆ ನಾವು ಅಷ್ಟು ರೆಡಿ ಇಲ್ಲ. ನಮ್ಮದಾದ್ರೆ ಅದು ಪ್ರಕೃತಿನೇ ಹೇಳ್ತದೆ. ವಸಂತ ಋತು ಸ್ಟಾರ್ಟ್ ಆಗ್ತದೆ. ಗಿಡ ಬಳ್ಳಿಗಳೆಲ್ಲ ಹೊಸ ಮುಗುಳು ಬರ್ತಾವೆ, ಹೊಸ ಚಿಗುರು ಬರ್ತದೆ, ಕೋಗಿಲೆ ಗಾನ ಐತಿ. ಮತ್ತು ನಮ್ಮ ಸಾಂಪ್ರದಾಯಿಕವಾಗಿ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು, ಮತ್ತು ಗಂಡು ಹೆಣ್ಣು ಹಬ್ಬ ಹುಣ್ಣು ಎಲ್ಲ ಒಳ್ಳೆ ಸಿಹಿ ಪದಾರ್ಥನ ಮಾಡಿ, ಕಹಿ ಬೇವು ಎಲ್ಲ ಸಿಹಿನ ಉಂಡು ಜೀವಿಸ್ತೀವಿ, ಸಕ್ಸಸ್ಫುಲ್ ಆಗ್ತೀವಿ ಅಂತ ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಆಗ್ತದೆ. ಬ್ರಾಹ್ಮಿ ಮುಹೂರ್ತ ಒಳ್ಳೆಯದು. ಮತ್ತು ಬಂಧು ಬಾಂಧವರೆಲ್ಲ ಕಲಿತು ಸಿಹಿ ಭೋಜನ ಮಾಡಿ, ಸಿಹಿ ಆಹಾರ ಪದಾರ್ಥಗಳನ್ನು ಮಾಡಿ, ದೇವರ ಪೂಜೆ ನೈವೇದ್ಯಗಳ ಜೊತೆ ನಾವು ಅಲ್ಲಿ ಆಚರಣೆ ಮಾಡ್ತೀವಿ. ಪ್ರಕೃತಿನೇ ಹೇಳ್ತದೆ ಇದು ಹೊಸ ವರ್ಷ ಅಂತ. ಏನು ಯಾವುದೋ ಕೋಗಿಲೆಗಳು ಕೂಗ್ತಾವ, ಮತ್ತು ಗಿಡ ಬಳ್ಳಿಗಳು ಚಿಗುರೋ ವಸಂತ ಕಾಲ ಅದು. ಅದಕ್ಕಂತಾರ ಹೊಸ ವರ್ಷ ಅಂತ. ಅದನ್ನು ಆಚರಣೆ ಮಾಡ್ಬೇಕು ನಾವು ಸಾಂಪ್ರದಾಯಿಕವಾಗಿ. ಇದು ಕ್ಯಾಲೆಂಡ್ರ್ ಮೂಲಕ ನಾಳೆ ಜನವರಿ 26 1ನೇ ತಾರೀಕಿಗೆ ಆಚರಣೆ ಮಾಡೋರು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದು ಓಕೆ ಅಂದಾಗನೇ ಆರಾಮಾಗಿರ್ತೀವಿ. ಓಕೆ ಇರಲಿಲ್ಲ ಅಂದ್ರೆ ಅವ್ರ ಜೊತೆ ಅಂದ್ರೆ 9 ಜನ ಅವರೇ ಇದ್ದಾಗ ನಾನು ಒಬ್ಬಳು ಹೋಗಿ ಹಿಂಗೆ ಅಂದ್ರೆ ಹೋಗವ ಮನೆಗೆ ಅಂತಾರೆ ನನಗೆ. ಹಂಗಾಗಿ ಇರಲಿ ಅನ್ನಲ್ಲ, ನಾವು ಹೇಳ್ತಾ ಹೋಗೋದು, ಹೌದು ಇದು ಸರಿ ಇದು ತಪ್ಪು ಅಂತ ತಿಳಿಸೋದನ್ನು ಹೇಳೋಣ. ಎಸ್, ಹೀಗೆ ಹೊಸ ವರ್ಷನ ಆರಂಭ ಹೇಗೆ ಮಾಡಬೇಕು ನಾವು? ಇವಾಗ ನಮ್ಮ ಸಾಂಪ್ರದಾಯಿಕವಾಗಿ ಮಾಡೋದಂತೂ ಸತ್ಯ. ಇನ್ನೂ ಮಾನಸಿಕವಾಗಿ ಎಷ್ಟು ಪ್ರಿಪೇರೆನ್ಸ್ ಇದು ಪ್ರಾಪಂಚಿಕದಾಗ ಫಿಸಿಕಲ್ಲಾಗಿ ಭೌತಿಕವಾಗಿ ಈ ಥರ ನಾವು ಆಚರಣೆ ಮಾಡ್ತೀವಲ್ಲ, ಮಾನಸಿಕವಾಗಿ ನಾವು ಎಷ್ಟು ಗಟ್ಟಿಗರಾಗಬೇಕು. ಯಾಕಂದರೆ ಈ ವರ್ಷ ಹಳೆ ವರ್ಷ ಹೋಯ್ತು, ವರ್ಷಗಳು ಹೋಗ್ತಾ ಇದ್ದಾವೆ, ಜೀವನ ಬದಲಾಗಲಿಲ್ಲ. ಅದಕ್ಕಿಂತ ಹೀನವಾಗೇ ಬದುಕು ಜೀವನ. ಯಾಕೆ ಹೇಳ್ರಿ? ಯಾಕಂದ್ರೆ ನಮ್ಮಲ್ಲಿ ಏಕಾಗ್ರತೆ ಇಲ್ಲ, ಒಂದೇ ಗುರಿ ಇಲ್ಲ. 4 ದಿನ ಮಾಡೋದು, 3ನೇ ದಿನ ಬಿಡೋದು. ಮತ್ತು ನಮ್ಮ ನೋಡುವ ದೃಷ್ಟಿ ಸರಿ ಇಲ್ಲ. ನೋಡೋ ನೋಟಗಳೆಲ್ಲ ಹೆಂಗಾಗ್ಯಾವ ಅಂದ್ರೆ, ಒಂದು ಕತೆ ಮೂಲಕ ಹೇಳ್ತೀನಿ. ಒಂದು ಕತೆ ಏನಂದ್ರೆ, ಒಂದು ಊರು ಅಗಸಿ ಬಾಗಿಲಲ್ಲಿ ಒಬ್ಬ ಮುದುಕ ಕೂತಿದ್ದಂತ. ಅವ್ನು ಮುದುಕ ಕೂತಾಗ ಕೂಡ್ತಾರೆ, ಹಳ್ಳಿಗಳಲ್ಲಿ ಜನರು ಕೂಡ್ತಾರೆ. ಅವಾಗ ವೃದ್ಧರು ಅಂದ್ರೆ ತುಂಬ ಜಾಣರು ಇರ್ತಿದ್ರು ಅವರು.
ಆವಾಗ ಒಬ್ಬ ಮೂಟೆ ಒಂದು ಹೆಗಲಿ ಬ್ಯಾಗ್ ಹಾಕ್ಕೊಂಡು ಬಂದಂತ. ನಾನು ಯಾರಪ್ಪ ನೀನು ಅಂತ ಕೇಳೋಣ. ನಾನು ನಮ್ಮ ಊರು ಬಿಟ್ಟು ಬಂದೀನಿ, ಇಲ್ಲಿ ಈ ಊರಲ್ಲಿ ಜೀವಿಸ್ಬೇಕಂತ ಇದ್ದೀನಿ, ಹೇಗೆ ಊರು ಅಂತ ಅವರಿಗೆ ಯಾರಿಗೆ ಆ ವೃದ್ಧ ಅಜ್ಜನಿಗೆ ಕೇಳ್ತಾರೆ. ಕೇಳಿದ ತಕ್ಷಣ ಆ ರುದ್ರ ಆಗಿನ ನ್ಯಾಯಾಧೀಶರವರು, ಆಗಿನ ಅಗಸಿ ಒಳಗೆ ಕೂತು ಜ್ಞಾನ ಹಿರಿಯರು ಇರ್ತಾರಲ್ಲ, ಅವರೇ ನ್ಯಾಯಾಧೀಶರಾಗಿದ್ದರು ಅವಾಗ ಕೇಳ್ದಂತವ, ನಿನ್ನ ಊರು ಬಿಟ್ಟು ಬಂದೆಲ್ಲ ಆ ಊರು ಹೇಗಿತ್ತು ಅಂತ ಆ ಊರೇನ್ರಿ ತುಂಬ ಕೆಟ್ಟದು, ತುಂಬ ಜನ ಸರಿ ಇಲ್ಲ, ಒಳ್ಳೆಯವರಿಲ್ಲ ಅವರು ಅಲ್ಲಿ ಜೀವಿಸೋಕ್ಕಾಗಲಿಲ್ಲ ನನಗೆ, ಅವ್ರು ಭಾಳ ಕೆಟ್ಟವರಿದ್ದರು, ಅದಕ್ಕೆ ಬಂದೀನಿ. ಈ ಊರಲ್ಲಿ ಜನ ಹೇಗಿದ್ದಾರೆ ಅಂತ ಅವನನ್ನಂತ, ಈ ಊರಲ್ಲಿ ಆ ಊರಿನಕ್ಕಿಂತಲೂ ಈ ಊರಿನ ಜನ ತುಂಬ ಕೆಟ್ಟವರಿದ್ದಾರೆ ಅಂತ ಹೇಳಿದಂತ. ಆ ಊರಿನಕ್ಕಿಂತ ಈ ಊರವ್ರು ಕೆಟ್ಟವ್ರು ಅದಾರ ಅಂತ. ಅಯ್ಯೋ ಹಾಗಿತ್ತಂದ್ರೆ ನಾನು ಇಲ್ಲಿರೋದಿಲ್ಲ ಅಂತ, ನಾನು ಬೇರೆ ಊರಿಗೆ ಹೋಗ್ತೀನಿ ಅಂಥೇಳಿ ಹೋದಂತ. ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೊಬ್ಬ ಬಂದು ನಾನು ಈ ಊರಲ್ಲಿ ಜೀವನ ಮಾಡಿಸ್ಬೇಕಂತ ಬಂದಿದ್ದೀನಿ, ಹೇಗೆ ಊರು ಅಂತ ಅಜ್ಜಿಗೆ ಕೇಳಿದ್ನಂತ. ಕೇಳಿದ ತಕ್ಷಣ ಅವನು ಮತ್ತೆ ಕೇಳಿದಂತ, ನೀನು ಆ ಊರು ಬಿಟ್ಟು ಬಂದೆಯಲ್ಲ, ಆ ಊರಿನ ಜನ ಹೇಗಿದ್ದರು ಅಂತ. ಆ ಊರಿನ ಜನ ತುಂಬ ಒಳ್ಳೆಯವರಿದ್ದರು, ತುಂಬ ಒಳ್ಳೆಯ ಜನ. ನಾನು ಬೇರೆ ಕೆಲಸಕ್ಕೆ ಹೋದಾಗ ನನ್ನ ಮನೇಲಿ ಏನಾರು ಸಮಸ್ಯೆ ಆದ್ರೆ, ಮತ್ತು ನನ್ನ ಸಂಸಾರದ ಏನಾರು ತೊಂದರೆ ಆದ್ರೆ ಅವರೇ ನಡೆಸ್ಕೊಂಡು ಹೋಗ್ಯಾರ. ಅನ್ನ ಆಹಾರ ಏನಾರು ಇರಲಿಲ್ಲ ಅಂದ್ರೆ ಅವರೇ ಕೊಟ್ಟಾರ, ತೊಂದರೆ ಆದ್ರೆ ಅವರೇ ಕಾಪಾಡ್ಯಾರ ನನ್ನ ಸಂಸಾರನ. ಭಾಳ ಅದ್ಭುತವಾದ ಜನ, ಒಳ್ಳೆ ಜನ, ತುಂಬ ಆತ್ಮೀಯತೆ, ಭಾಳ ವಿಶ್ವಾಸಿಕ ನಂಬಿಕೆಸ್ಥ ಜನ ಇದ್ದರು ಅಲ್ಲಿ ಅವರು ಅಂತ ಅಂದಂತ. ಆವಾಗ ಹಾಗಂದಿದ್ದಕ್ಕೇ ಮತ್ತು ಹಾಗಿದ್ರೆ ಈ ಊರು ಹೇಗೆ ಅಂತ ಕೇಳಿದ್ನಂತ. ಕೇಳೋಣ, ಈ ಊರು ಆ ಊರಿನಕ್ಕಿಂತ ಅದ್ಭುತವಾಗೈತಿ, ಭಾಳ ಒಳ್ಳೆ ಜನ ಅದಾರ ಇಲ್ಲಿ, ತುಂಬ ಜನ ಒಳ್ಳೆಯವರಿದ್ದಾರೆ, ಆರಾಮಾಗಿ ಜೀವಿಸ್ಬೋದು ಅಂತ ಹೇಳೋದಂತ. ಯಾಕೆ ಅಜ್ಜ ಯಾಕೆ ಹಂಗೆ ಹೇಳ್ದ? ಅದೇ ಒಂದೇ ಊರಿಗೇನೆ ಯಾಕೆ ಹಂಗೆ ಹೇಳ್ದ ಅಂದ್ರೆ, ನಮ್ಮ ನೋಡುವ ನೋಟ, ನಮ್ಮ ಮನಸ್ಥಿತಿ ಚೆನ್ನಾಗಿತ್ತು ಅಂದ್ರೆ ನಾನು ನೋಡುವ ಅಪ್ಪೋ ದೀಪೋಭವ, ನನ್ನನ್ನು ಏನು ಅಂತಾರಲ್ಲ, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಆದೀತು. ಸೃಷ್ಟಿಸ್ಕೋಬೋದು, ಏನಾದ್ರು ದೃಷ್ಟಿ ಬದಲಿಸಿ ನೋಡ್ಬೇಕು ನಾನು. ಅದನ್ನೇ ಕೆಟ್ಟವರು ಅಂದ್ರೆ ನೀ ಕೆಟ್ಟವ್ರಂತ ಮನಸ್ಸಿನಾಗ ಇಟ್ಕೊಂಡಿಲ್ಲ, ಎಲ್ಲರೂ ಕೆಟ್ಟವರಾಗಿರ್ತಾರೆ. ಹಂಗಾಗಿ ನಿನ್ನಲ್ಲಿ ಒಳ್ಳೆತನ ಇತ್ತು ಅಂದ್ರೆ ಎಲ್ಲಾದರೂ ಜೀವಿಸರು ಒಳ್ಳೆ ಜನ ಸಿಗ್ತಾರೆ ಅಂತ ಈ ಕಥೆಯ ತಾತ್ಪರ್ಯ. ಇನ್ನೊಬ್ರು ಒಂದೇ ಮತ್ತೆ ಆಗ ಅಜ್ಜ ತಿಳಿಸ್ತಾರಲ್ಲ, ಊರಿಗಿಂತ ಊರಿನ ಜನರು ಒಳ್ಳೆಯವ್ರು ಅದಾರ ಅಂತ ಹೇಳ್ತಾನೆ. ದಿನಗಳು ಹೋಗ್ತಾವ ಅಂದ್ರೆ ಈ ಹೊಸ ವರ್ಷ ಬಂತಲ್ಲ, ಹೆಂಗಂದ್ರೆ ನನ್ನ ಮನಸ್ಥಿತಿ ಒಂದೇ ಫೋಕಸ್, ಒಂದು ಗುರಿ ಆಗಿರಬೇಕು. ಏನು ಹೇಳ್ತಾರೆ ಅಂದ್ರೆ, ಹೊಸ ವರ್ಷಗಳು ಬರ್ತಾನೆ ಇರ್ತಾವೆ. 25 ಹೋಯ್ತು, 24 ಹೋಯ್ತು, 25 ಹೋಯ್ತು, 26 ಬಂತು. ಆದರೆ ವರ್ಷಗಳ ನಾವು ಏನು ಮಾಡೀವಿ ಅಂತ ನಾವು ನೋಡಿದೀವೇನು? ವರ್ಷ ತೊಳೆದು ಕೇಕ್ ಕಟ್ ಮಾಡೋದು, ಬರ್ತಡೇ ಮಾಡ್ಕೊಳ್ಳೋದು ಅಷ್ಟೇ. ಬರ್ತಡೇ ಮಾಡ್ಕೊಳ್ಳೋದು ಆ ಖುಷಿ ಅವತ್ತು, ನಂದು ಒಂದು ವರ್ಷದ ಆಯುಷ್ಯ ಕಳೀತು ಅಂತ ವಿಚಾರ ಇಲ್ಲ. ಬರ್ತಡೇ ಮಾಡ್ಕೊಳ್ಳೋ ಸೆಲೆಬ್ರೇಷನ್ ಏನು ಮಾಡಿದ್ವಿ ಒಂದು ವರ್ಷ, ಈ ಥರ ನೋಡಿದ್ವಾ ಜೀವನ ಹೇಗೆ ನಡೆಯುತ್ತಿದೆ ಅಂತ ಏನು ಅರಿತ್ವಾ? ಹೋದ ವರ್ಷದ್ದು ಅದನ್ನೂ ಅರಿಯುತ್ತಿಲ್ಲ. ವರ್ಷಗಳು ಹೋಗ್ತಾಯಿದ್ದಾವೆ, ಹೊಸ ವರ್ಷ ಬರ್ತಾಯಿದ್ದ ವರ್ಷಗಳು ಕಳೀತಾವೆ. ಆದರೆ ಜೀವನಕ್ಕೆ ಜೀವ ಅಂತೂ ತುಂಬಲಿಲ್ಲ. ತುಂಬಿದ್ವಾ? ಜೀವ ಏನಾರು ತುಂಬಿವಿ, ಆದ್ರೆ ಈಗ ಏನಾರು ತುಂಬಿವಿ ಅಂದ್ರೆ ಈ ಧ್ಯಾನಕ್ಕೆ ಬಂದ ಮೇಲೆ ತುಂಬಿವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಆನಂದದ ಜೀವನ ಕಂಡ್ಕೊಂಡಿದ್ದೀವಿ. ಈ ವರ್ಷ ನಮ್ದು 2 ವರ್ಷ, 2025, 2024, 2023 ನಮ್ಮ ಅದ್ಭುತವಾದ ಜೀವನ, ನಾವು ಆ ಜೀವ ತುಂಬಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಲ್ಲಿದ್ದೀವಿ? ನಾವು ಪತ್ರಿಜಿಗುರುಗಳ ಆಶ್ರಯದಲ್ಲಿದ್ದೀವಿ. ಪತ್ರಿಜಿಗಳು ಧ್ಯಾನ ಮಾಡ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತೀವಿ. ನೋಡುವ ನೋಟ ಬದಲಾಗ್ಯಾವ, ಎಲ್ಲರನ್ನ ಕಮೆಂಟ ಜಜ್ಮೆಂಟ ಮಾಡೋದು ಬಿಟ್ಟಿವಿ, ಆವಾಗ ಆನಂದವಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನಾವು ಏನಾದ್ರು ಜೀವ ತುಂಬಬೇಕು, ವರ್ಷಕ್ಕೆ ಜೀವ ತುಂಬಬೇಕು. ಈ ವರ್ಷಕ್ಕೆ ಒಂದು ಸಂಕಲ್ಪ ಹಾಕ್ಕೊಳ್ಳೋಣ, ಈ ವರ್ಷಕ್ಕೆ ಒಂದು ಸಂಕಲ್ಪ ಹಾಕ್ಕೊಳ್ಳೋಣ. ಮತ್ತೇನು ವರ್ಷ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತೇನು? ಭಾಳ ಮಾಡ್ತೀವಿ. ನಾನೇ ಅಂತೀನಿ, ಭಾಳ ಮಾಡ್ತೀವಿ. ಈ ವರ್ಷ ವಾಕಿಂಗ್ ಹೋಗಬೇಕು, ಎಷ್ಟು ದಿನ ವಾಕಿಂಗ್ ಹೋಗಬೇಕು, ನಾನು ಅದನ್ನು ಮಾಡಬೇಕು, ಈ ವರ್ಷ ಇದನ್ನು ಮಾಡೋಕತ್ತಿ ಏನಂತೀವಿ ಹೇಳ್ರಿ? 2026 ಬರೋ ನಾಳಿನ ದಿನ ಸಂಕಲ್ಪ ಮಾಡ್ಕೊಳ್ಳೋದು, ನಿರ್ಧಾರಗಳು ಹೇಳೋದು, ನಾನು ಇದು ಮಾಡಬೇಕು ಅಂತೀನಿ, ಇದು ಹೊಸ ವರ್ಷದಿಂದ ಇದು ಮಾಡ್ತೀನಿ. 3 ದಿನ ಹೋಗಲ್ಲ, ಅದನ್ನು ಮರೆತು ಬಿಟ್ಟು ಹಿಂದೆ ಹಳೆಯದು ಇರ್ತದಲ್ಲ ಅದನ್ನೇ ತಗೊಂಡು ಮುಂದೆ ಸ್ಟಾರ್ಟ್ ಮಾಡೋದು. ಹೊಸದು ಏನೂ ಮಾಡೋದಿಲ್ಲ, ಮತ್ತೆ ಅದೇ ರಾಗ ಅದೇ ಹಾಡು. ಧರ್ಮ ಅಧರ್ಮಗಳ ಏನು ಮಾಡಿದರೆ, ಧರ್ಮ ಏನು ಮಾಡಿದರೆ ಅಧರ್ಮ ಏನು ಮಾಡ್ತಾರೆ ಅಂದ್ರೆ, ಧರ್ಮದಿಂದ ಇರಬೇಕು.
ಈ ವರ್ಷ ಏನು ಮಾಡ್ಬೇಕು ನಾವು ಧರ್ಮದಿಂದ ಇರಬೇಕು. ಧರ್ಮ ಅಧರ್ಮ, ಧರ್ಮದಿಂದ ಅಧರ್ಮಗಳು ಏನಂದ್ರೆ, ಧರ್ಮ ಮಾಡೋದಂದ್ರೆ ಒಳ್ಳೆಯದನ್ನು ಮಾಡುವುದೇ ಧರ್ಮ, ಕೆಟ್ಟದನ್ನು ಮಾಡೋದೇ ಅಧರ್ಮ. ಇಷ್ಟೇ ಅಲ್ಲ ಮಾಡಿದ್ರೆ ಧರ್ಮ. ಏನು ಮಾಡಿದ್ರೆ 4 ಜನಕ್ಕೆ ಒಳ್ಳೇದಾಗ್ತದೋ ಅದೇ ಧರ್ಮ. ಏನು ಮಾಡಿದ್ರೆ 4 ಜನ ಹಿಂಸೆ ಮಾಡ್ಕೋತಾರೋ, ಕೆಟ್ಟದ್ದು ಅನ್ನಿಸ್ತದೋ, ಏನಪ್ಪ ಇದು ಅಂತ ಅನ್ನಿಸ್ತದ, 4 ಜನ ಬೈತಾರಲ್ಲ ಅದೇ ಅಧರ್ಮ ನಮಗೆ. ಏನೆಲ್ಲ ಸಾಧನೆ ಮಾಡೋದಕ್ಕೆ ಈ ಶರೀರ ಬೇಕು ಮೊದಲು. ಏನೆಲ್ಲ ಮೊದಲು ಈ ನಾವು ಜೀವನದಲ್ಲಿ ಗುರಿ ಸಾಧಿಸ್ಬೇಕಂದ್ರೆ ಒಬ್ರೊಬ್ರಿಗೂ ಒಂದೊಂದು ಗುರಿ ಇರ್ತಾವೆ. ನಾವು ಈ ವರ್ಷ ತುಂಬ ದುಡ್ಡು ಗಳಿಸ್ಬೇಕಂತಿರ್ತವೆ, ಒಬ್ರು ನಾ ಜಾಬ್ ತೊಗೋಬೇಕಂತಿರ್ತದೆ, ಒಬ್ರೊಬ್ರಿಗೆ ಒಂದೊಂದು ಇರ್ತದೆ. ಆದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಯಾರಿಗೂ ಇಲ್ಲ. ನಾನು ಹಿಡ್ಕೊಂಡೆ ಹೇಳ್ತೀನಿ, ಇಲ್ಲಿವರೆಗೆ ಬರೀ ಮನೆ ಮಾಡಬೇಕು, ಈ 1 ವರ್ಷ ಮನೆ ಮಾಡಬೇಕು, ಒಂದು 10 ಎಕರೆ ಹೊಲ ತೊಗೋಬೇಕು, ಇನ್ನೊಂದು 10 ತೊಲೆ ಬಂಗಾರ ತೊಗೋಬೇಕು, ನನ್ನ ಮಕ್ಕಳು ನೌಕರಿ ಬರಬೇಕು, ನನ್ನ ಗಂಡಗೆ ಇನ್ನೊಂದು ಸ್ವಲ್ಪ ಸಂಬಳ ಜಾಸ್ತಿ ಆಗಬೇಕು, ಮತ್ತು ಆಮೇಲೆ ಹಾಗಾಯಿತು ಹಿಂಗೆ ಇಂಥದೇ ಕೇಳ್ಕೊಂಡಿವೆ ಹೊರತಾಗಿನೂ ದೇಹ ಸರಿಯಾಗಿದ್ರೆ, ಆರೋಗ್ಯ ಚೆನ್ನಾಗಿತ್ತಂದ್ರೆ ಏನಾರ ಮಾಡ್ಬೋದಲ್ಲ ಅಂತ ಯಾರೂ ಆರೋಗ್ಯ ಭಾಗ್ಯನ ಕೇಳ್ಕೊಂಡವರೇ ಇಲ್ಲ. ಬೇಕಿದ್ರೆ ನೀವು ನೆನಪು ಮಾಡಿಕೊಡ್ರಿ. ಏನಾರು ಈ ವರ್ಷ ಏನು ಮಾಡ್ತೇನೆ, ನಾವು ವಾಕಿಂಗ್ ಹೋಗಬೇಕು, ನಾನು ಅದನ್ನು ಒಂದು ಮನೆ ಕಟ್ಟಿಸ್ಬೇಕು ಇಂಥವೇ ಅಂದೇ ಹೊರತಾಗಿನೂ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ದೇಹ ಸ್ಥಿತಿ ಮನಸ್ಥಿತಿ ಚೆನ್ನಾಗಿ ಇಟ್ಕೋಬೇಕು ಅಂತ ಯಾರು ಸಂಕಲ್ಪ ಮಾಡಿವೇನು? ಮಾಡೋರು ಮಾಡಿರ್ಬೇಕಿಲ್ಲ ಅನ್ನಲ್ಲ, ನಾನು ತಪ್ಪಂತ ಹೇಳಲ್ಲ, ಮಾಡೋರು ಇರ್ತಾರೆ. ಹಂಗೂ ಈ ವರ್ಷ ಆರಾಮಾಗಿರ್ಬೇಕು ಅನ್ನೋರು ಕಡಿಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ದೇಹ ಚೆನ್ನಾಗಿದ್ರೆ ಅಲ್ಲ ಮುಂದೆ ಸಾಧನೆ ಮಾಡೋಕ್ಕಾಗೋದು, ದುಡ್ಡು ಗಳಿಸೋಕ್ಕಾಗೋದು. ಹೆಚ್ಚು ಹಣ ಬೇಕು, ಹೆಚ್ಚು ಮನೆ ಬೇಕು ಅಂದರೆ ದೇಹ ಸ್ಥಿತಿ ಚೆನ್ನಾಗಿರಬೇಕು, ಮತ್ತು ಮಾನಸಿಕವಾಗಿ ಕೂಡ ಚೆನ್ನಾಗಿರ್ಬೇಕಲ್ಲ, ಆರೋಗ್ಯವಾಗಿರ ದೇಹ ಆರೋಗ್ಯನೂ ಇರಬೇಕು, ಮಾನಸಿಕ ಆರೋಗ್ಯನೂ ಕೂಡ ಇರಬೇಕು. ಈ ಮಾನಸಿಕ ಆರೋಗ್ಯಕ್ಕಾಗಿ ಏನೈತಿ ನಮ್ಮ ಕಡೆ? ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಐತಿ, ನಮ್ಮದು ಅಮೃತ ಐತಿ. ಆನಾಪಾನ ಸತಿ ಧ್ಯಾನ ಪತ್ರಿಜಿಗುರುಗಳ ಉಡುಗೊರೆ ಕೊಟ್ಟಾರ ನಮಗೆ, ಕೊಡುಗೆ ಐತಿ. ಏನು? ಆನಾಪಾನ ಸತಿ ಧ್ಯಾನ ಮಾಡಿರಿ, ಆನಂದ ಕಂಡ್ಕೊಡ್ರಿ, ಮಾನಸಿಕ ಆನಂದವಾಗಿರ್ರಿ ಅಂತ ತಿಳಿಸ್ಯಾರ. ಮತ್ತು ಶಾರೀರಿಕವಾಗಿ ಆನಂದವಾಗಿರಬೇಕು ಅಂದರೆ, ಶಾರೀರಿಕವಾಗಿ ಸದೃಢವಾಗಿರಬೇಕು ಅಂದರೆ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಸರಿಯಾದ ಸಮಯಕ್ಕೆ ನಾಷ್ಟ ತಿನ್ನೋ ಸಮಯಕ್ಕೆ ನಾಷ್ಟ ತಿನ್ನಬೇಕು, ಟೀ ಕುಡಿಯೋ ಸಮಯಕ್ಕೆ ಟೀ ಕುಡಿಬೇಕು, ಮನ್ಕೊಳ್ಳೋ ಟೈಮ್ ಮನ್ಕೋಬೇಕು, ಹೇಳೋ ಟೈಮ್ ಕೇಳಬೇಕು. ಇವೆಲ್ಲ ಉಲ್ಟಾಗ್ಬಿಟ್ಟವು, ಪೂರ ಬದಲಾಗ್ಬಿಟ್ಟವು. ನಾಷ್ಟ ತಿನ್ನೋ ಸಮಯ ಊಟ ತಿಂತೀವಿ, ಒತ್ತಡ, ತಿನ್ನೋಕ್ಕೂ ಪುರ್ಸೊತ್ತಿಲ್ಲಾರ್ದಷ್ಟು ಜೀವನ ಮಾಡಕತ್ತೀವಲ್ಲ. ಮತ್ತು ಜೀವನ ಮಾಡೋದು ಎದಕ್ಕೆ? ತಿನ್ನೋಕ್ಕೋ ಏನು ಗಳಿಸಿ ಇಡಾಕ? ಮತ್ತು ಆಮೇಲೆ ಆನಂದನೇ ಇಲ್ಲ. ಪ್ರತಿಯೊಂದರಲ್ಲಿನೂ ಆನಂದನೇ ಕಾಣ್ಕೊಳಕ್ಕೆ ತಯಾರಿಲ್ಲ ಜನರು. ನನ್ನ ಹಿಡ್ಕೊಂಡು ಹೇಳ್ತೀನಿ, ಬೇರೆಯವರಲ್ಲ. ಆನಂದ ಪಡಬೇಕು ಅಂದ್ರೆ ಏನು ಬೇಕು? ಆನಂದ ಬಂದು ಎಲ್ಲರ ಎಂಥದ್ದು ಆನಂದ ಇರ್ತದೆ ಒಂದು ಕೊಳ್ಳಿಗೆ ಬೀಳ್ಬೇಕು. ಏನದು ಆನಂದ? ನಾನೇ ತೊಗೋಬೇಕು ಆನಂದ, ನಾನೇ ಆನಂದನ ಕ್ರಿಯೇಟ್ ಮಾಡ್ಕೋಬೇಕು. ಪ್ರತಿಯೊಂದರಲ್ಲಿ ಐತಿ, ಅದನ್ನು ನೋಡುವ ಕಣ ತೆಗಿಬೇಕು ನಾನು. ಬರೀ ಯಾವಾಗಾರ ಒಂದು ಕೆಟ್ಟದ್ದಾಗಿತ್ತು ಅಂದ್ರೆ ಚಂತನ ಅಂದಿದ್ದು ಕೆಟ್ಟದಾಯ್ತು ನನಗೆ, ಅದು ಆಯ್ತು, ಅದು ಆಯ್ತು, ಹಣ ಇಲ್ಲಾರ್ದೇ ಇರ್ತೀವೇನು? ಹಣ ಇದ್ದೇ ಇರ್ತೈತಿ. ಅದು ಈಗ ಒಂದು ಸ್ವಲ್ಪ ಕೈಯಾಗಿರಲಿಲ್ಲ ಅಂದ್ರೆ, ಮಾಡಲಿಲ್ಲ ಅಂದ್ರೆ, ಸ್ವಲ್ಪ ಏನಾರು ಪ್ರಾಬ್ಲಮ್ ಆಗಿತ್ತಂದ್ರೆ, ನನ್ನ ಹತ್ರ ಹಣ ಅಂತ ಮಾನಸಿಕ ಮಾಡ್ಕೊಂಡು ಮನೆ ಇರ್ತವೆ, ಕೋಟ್ಯಾನುಗಟ್ಟಲೆ ಮನೆ ಇರ್ತೈತಿ, ಕೋಟ್ಯಾನುಗಟ್ಟಲೆ ಹೊಲ ಇರ್ತೈತಿ, ಸಂಬಳ ಬರ್ತಿರ್ತೈತಿ, ಮತ್ತು ಪಿ ಎಫ್ ಇರ್ತಾವೆ, ಆಯಪ್ಪ ಎಲ್ಲ ಇರ್ತಾವಲ್ಲ ಅಲ್ಲಿ, ರೇಟ್ಸ್ ಇರ್ತಾವೆ, ದುಡ್ಡು ಅಲ್ಲೇನು ನಮ್ಮ. ಈಗ ಒಂದು ಜರ ಇರಲಿಲ್ಲ ಅಂದ್ರೆ ದುಡ್ಡಿಲ್ಲ ಈ ಥರ ನೆಗೆಟಿವ್ ಮಾತಾಡ್ಕೊಂಡು ಏನು ಮಾಡೀವಿ? ಆರೋಗ್ಯ ಚೆನ್ನಾಗಿಲ್ಲ, ಒಂದು ನೆಗಡಿ ಬಂದದಂದ್ರೆ ಮೂಗಿಗೆ ದುಸ್ಸಿಸ್ಕೋತ ಕುಂತು ಬಿಡೋದು. ನೆಗಡಿ ಬಂತು, ನೆಗಡಿ ಬಂತು, ಅಯ್ಯೋ ನೆಗಡಿ ಬಂದ್ರೆ 100 ಮಂದಿಗೆ ಅದು ಫಿಟ್ಟಿಂಗ್ ಎಲ್ಲರಿಗೆ ತಿಳಿಸಿಬಿಡೋದು ಫೋನ್ ಹಚ್ಚಿ, ಇವತ್ತು ನೆಗಡಿ ಬಂತು, ಭಾಳ ತಲೆ ನೋಸ್ಕೊತಾರೆ, ಭಾಳ ಸಾಕಾಗ್ಯದ. ಮತ್ತು ಒಳಗಡೆ ನಮ್ಮ ದೇಹದ ಅಂಗಗಳು, ಕಿಡ್ನಿ, ಲಿವರ್, ಹಾರ್ಟ್, ಬ್ಲಡ್ ಸರ್ಕ್ಯುಲೇಟ್ ಆಗೋದು, ಬ್ಲಡ್ ಸಂಚಾರ, ಇವೆಲ್ಲ ಈ ಗಂಟಲು, ಕಿವಿ, ಕಣ್ಣು ಎಲ್ಲ ಕೆಲಸ ಮಾಡಕತ್ತಾವ, ಚೆನ್ನಾಗೇ ಕೆಲಸ ಮಾಡ್ಲಕತ್ತಾವು, ಆರೋಗ್ಯಕರವಾಗಿದ್ದೀವಿ ಅವೆಲ್ಲ. ಅದು ಏನು ನೋಡೋದಿಲ್ಲೇನು? ಅದೊಂದು ಮೂಗು ನೆಗಡಿ ಬರ್ತತ್ತ, ಚಂತಾನೆ ನೆಗಡಿ ಬಂತಂತ ಹೇಳ್ಕೊತ ಕೂತ್ರೆ ಈ ನೆಗೆಟಿವ್ ಇದೆ. ಈ ಮಾತು ನಾನು ನೆಗೆಟಿವ್ನ ಹೆಚ್ಚು ಹೇಳಿ ಏನು ಮಾಡ್ತೀವಿ? ಅದನ್ನೇ ರಿಟರ್ನ್. ಯಾಕಂದ್ರೆ ಪ್ರಕೃತಿಗೆ ಏನು ಇಷ್ಟ ಇಲ್ಲ, ಯಾವತ್ತು ನೋಡಿದ್ರು ನಿಂದು ಇದೇ ಬಿಡು ಅಂತ ನೀ ಏನಂತಿ ಅದನ್ನೇ ಕೊಡ್ತಾರೆ ನಮಗೆ. ನೆಗೆಟಿವ್ ಏನು ಅದು ಏನಾಗ್ಯದ? ನನ್ನ ಉಸಿರೇ ನನಗೆ ಆಶೀರ್ವಾದ ಐತಿ. ಎಲ್ಲಿ ಹೋಗಿ ಯಾರು ಕಾಲು ಬಿದ್ದು, ಯಾರು ದೇವ್ರ ಕೈ ಮುಗಿದು ಆಶೀರ್ವಾದ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನಾನಾಡುವ ಮಾತೆ ನನಗೆ ಆಶೀರ್ವಾದ. ಇದು ಪ್ರಕೃತಿಯ ನಿಯಮ ಐತಿ. ಇದನ್ನು ಅರ್ಥ ಮಾಡ್ಕೊಂಡಿಲ್ಲ, ಇದನ್ನು ತಿಳ್ಕೊಂಡಿಲ್ಲ ನಾವು ಇಲ್ಲಿವರೆಗೆ, ಗೊತ್ತಿಲ್ಲ ನಮಗೆ. ಈಗ ಗೊತ್ತಾಗ್ಯದ. ನಾ ಏನು ಮಾತಾಡ್ತೀನಿ ಅದಕ್ಕೆ ಅಂತಿದ್ರು ನೋಡ್ರಿ ಹಿಂದಿನ ಕಾಲದಲ್ಲಿ, ಶುಭ ನುಡಿ ಯಾವಾಗ್ಲೂ. ಯಾಕಂದ್ರೆ ಅಶ್ವಿನಿ ದೇವತೆಗಳು ಇರ್ತಾರ, ಅಸ್ತು ಅಸ್ತು ಅಂತಿರ್ತಾರೆ. ಶುಭ ನುಡಿರಿ, ಯಾವಾಗಲೂ ಬಾಯಿಂದ ಕೆಟ್ಟ ಕೆಟ್ಟ ಮಾತಾಡಬೇಡ್ರಿ ಅಂತ ಎಲ್ಲ ಹಿರಿಕರು ಯಾಕೆ ನಮಗೆ ಪೂರ್ವಜರು ಎಲ್ಲ ಒಳ್ಳೆಯ ಸಂಪ್ರದಾಯಗಳನ್ನು ಇಟ್ಟಾರ, ಒಳ್ಳೆಯ ಪದ್ಧತಿಗಳನ್ನ ಇಟ್ಟಾರ. ಅವು ಎಲ್ಲ ಬಿಟ್ಟಿವಿ. ಈ ನಾವು ಆ ಪದ್ಧತಿಗಳನ್ನು ಬಿಟ್ಟಿದ್ದಕ್ಕೇ ಈಗೆಲ್ಲ ಅವಘಡಗಳು ಪ್ರತಿಯೊಂದು ನೋಡ್ರಿ. ಎಷ್ಟು ಹಾಸ್ಪಿಟ್ಲು, ಎಷ್ಟು ಡಿಜಿಟಲ್ ವಿಜ್ಞಾನ ಎಷ್ಟು ಮುಂದುವರೆದಿತ್ತು, ಎಷ್ಟು ಆರಾಮ. ಈಗಿನಷ್ಟು ಆರಾಮ ಏನು ಹಿಂದಕ್ಕಿನ ಜನರಿಗೆ ಇರಲಿಲ್ಲ. ಬಾವಿಯಿಂದ ಸೇದಿ ನೀರು ತೊಗೊಂಬರ್ತಿದ್ರು. ಒಂದೊಂದು ಬೀಸ್ಲಕ್ಕೆ ನಾವೆಲ್ಲ ಇವಾಗ ಹೋಗಿ ಕರೆಂಟಲ್ಲಿ ಬೀಸ್ಕೊಂಬರ್ತೀವಿ ಗಿರ್ಣಿಲಿ. ಅವಾಗೆಲ್ಲ ಬೀಸಿ ರೊಟ್ಟಿ ಮಾಡ್ತಿದ್ರು. ಖಾರ ಕುಡ್ತೀರಿ, ಮಿಕ್ಸಿಗೆ ಹಾಕ್ತೀವಿ, ಚಟ್ನಿ ಪಿಟ್ನಿ ಎಲ್ಲ. ಅವಾಗೆಲ್ಲ ಖಾರ ಕೈಲಲ್ಲೇ ಕುಡ್ತಿದ್ರು. ಈಗಿನಷ್ಟು ಆರಾಮ ಅವಾಗ ಇರಲಿಲ್ಲ ಅಂದರೂ ಕೂಡ ಆವಾಗ ಆರೋಗ್ಯವಂತರಾಗಿದ್ದರು. ಇವಾಗ ಇಷ್ಟೆಲ್ಲ ಆರಾಮ ಇಟ್ಕೊಂಡು ಸೋಫಾ ಮೆತ್ತಗೆ ಅಲ್ಲೆಲ್ಲ ಆಗಿನ ಜನರು ಕಲ್ಲು ಒಣ್ಣಲ್ಲಿ ಒಂದೇನು ಹಾಸ್ಕೊತಿದ್ರು, ಮಲ್ಕೊಂಡ್ಬಿಡ್ತಿದ್ರು. ಹಂಗೆ ನಿದ್ದೆ ಬಂದುಬಿಡ್ತಿತ್ತು ಅವರಿಗೆ. ಯಾಕಂದ್ರೆ ಒತ್ತಡ ಮಾಡ್ಕೋತಿದ್ದಿಲ್ಲ ಅವರು. ಎಲ್ಲ ಆರಾಮ್ಸೆ ಕೂಲಾಗಿ ಮಾಡ್ತಿದ್ರು. ಯಾಕಂದ್ರೆ ಗಳಿಸಿ ಇಡಬೇಕು, ಭ್ರಮಾತ್ಮಕದಲ್ಲಿ ಬದುಕ್ತಿದ್ದಿಲ್ಲ ಆಗಿನವ್ರು. ಈ 100 ವರ್ಷ ಹಿಂದೆ ಅಂದ್ಕೊಡ್ರಿ, ನಾವು ಹುಟ್ಟಿದ್ದಿಲ್ಲ. ನಮ್ಮ ತಂದೆ ಕಾಲದಲ್ಲೆಲ್ಲ ಅವ್ರು ಬೀಸಿ ಮಾಡಿನೇ ಊಟ ಮಾಡಿರೋದು. ಒಂದು ದಿನಕ್ಕೆ 2 ಸೇರ 3 ಸೇರ ಜೋಳ ಬೀಸಿ, ಅದು 4 ಗಂಟೆ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಬೀಸಿ ಮಾಡಿನೇ ಉಣ್ತಿದ್ರು. ಈಗೆಲ್ಲ ಬೀಸಿ ಇಟ್ಟೆ ರೊಟ್ಟಿ ಮಾಡೋಕೆ ರೆಡಿ ಇಲ್ಲ ನಾವು. ಎಲ್ಲ ಆರಾಮೈತಿ ಅಂದರೂ ಅನಾರೋಗ್ಯ ಹೆಚ್ಚಾಗೈತಿ. ಹಾಸ್ಪಿಟ್ಲ್ಗಳು ಹೆಚ್ಚಾಗಿಬಿಟ್ಟವ. ವಿಜ್ಞಾನ ದೊಡ್ಡದಾಗಿ ಬಿಡ್ತು, ವಿಜ್ಞಾನ ಇನ್ನೂ ಬೆಳೀತು. ಭಾಳ ಜಾಣ್ರಾಗಿ ಬಿಟ್ಟಾರ. ಏನಾಯ್ತು ಜಾಣ್ರು ಮಾಡಿ ಏನು ಮಾಡಿರಿ? ರೋಗಮುಕ್ತ ದೇಶ ಆಗ್ತಾಯಿದೆ. ರೋಗಮುಕ್ತ ಅಲ್ಲ, ರೋಗಸ್ಥ ದೇಶ ಆಗ್ತಾಯಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ರೋಗಿಗಳೇ. ಪ್ರತಿಯೊಬ್ಬರು ಒಂದು ದಿನಕ್ಕೆ ಒಬ್ಬರು ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಇಷ್ಟು ಅನುಕೂಲಗಳನ್ನು ಮಾಡಿಕೊಂಡು ಇಷ್ಟು ವೈಜ್ಞಾನಿಕವಾಗಿ ವಿಜ್ಞಾನ ಮುಂದುವರೆದು ಆರೋಗ್ಯ ಯಾಕಿಲ್ಲ? ನಾವು ಮಾಡುವ ಪದ್ಧತಿಗಳು, ನಾವು ಇರುವ ನಮ್ಮ ದಿನಚರಿ ಪದ್ಧತಿಗಳು ನಮ್ಮನ್ನು ತೊಂದರೆಗೆ ಈಡು ಮಾಡ್ಯಾವ. ಎಷ್ಟು ಅನುಕೂಲ ಇದ್ದರೂ ಕೂಡ ಅನಾನುಕೂಲ ಆಗ್ಯಾವ. ಅವೇ ರೋಗಕ್ಕೆ ದಾರಿ ಮಾಡಿಕೊಟ್ಟ. ಏನು ಈ ಸಾತ್ವಿಕ ಆಹಾರ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ. ನಾವು ಸಾತ್ವಿಕ ಆಹಾರ ತಿನ್ನೋದಿಲ್ಲ. ಬೇರೆ ಬೇರೆ ಅಭ್ಯಪಾರಿ ಇಂಥದ್ದು ಜೀರ್ಣ ಆಗದಿರೋ ತಿಂತೀವಿ. ಟೈಮ್ ಟು ಟೈಮ್ ತಿಂತೀವಿ. ದೇಹ ಏನು ಹೇಳಕ್ಕತ್ತದ ಕೇಳುವುದಿಲ್ಲ. ದೇಹ ತಿಳಿಸೋ ಮಾತನ್ನು ನಾವು ಶಾಂತವಾಗಿ ಕೂತ್ರೆ ಅದು ಏನು ಹೇಳ್ತದೆ, ಏನು ಬೇಕು ಏನು ಬೇಡ ಅಂತ ಅದರ ನಿರ್ಧಾರಗಳನ್ನು ಒಳಗಡೆಯಿಂದ ಕೇಳೋಕೆ ನಮಗೆ. ನಾನು ಶಾಂತ ಟ್ರಾಫಿಕ್ ಜಾಮ್ ಮಾಡ್ಕೊಂಡ್ರೆ ಯಾರೇ ಒದ್ರಿದ್ದು ಕೇಳಿಸೋದಿಲ್ಲ. ಅದು ಸಣ್ಣ ಒಳಗಡೆ ಸೂಕ್ಷ್ಮವಾಗಿ, ತುಂಬ ಸೂಕ್ಷ್ಮವಾಗಿ ಅದು ಹೇಳ್ತಾ ಇರ್ತೈತಿ ಶರೀರ. ಇದು ಮಾಡು, ಇದು ಮಟ್ಟು ಅಂಥೇಳಿ, ಇದು ಬೇಡ ಅಂಥೇಳಿ ಅದನ್ನು ಕೇಳುವ ತಾಳ್ಮೆ ನಮಗಿಲ್ಲ. ಹೊರಗಡೆ ಸೌಂಡ್ ಜಾಸ್ತಿ ಆಗಿಬಿಟ್ಟದ. ಭ್ರಮಾತ್ಮಕ ಜೀವನದ್ದು ಒತ್ತಡ ಜಾಸ್ತಿ ಆದ ಸಲುವಾಗಿ ಒಳಗಡೆ ನಮ್ಮ ಶರೀರದಲ್ಲಿ ಏನು ಇಂಟ್ಯೂಷನ್ ಬರ್ತಾವ, ಏನು ನಿರ್ಧಾರಗಳು ನಮ್ಮ ಶರೀರ ಹೇಳಕತ್ತದಂತ ಗೊತ್ತಾಗೋದಿಲ್ಲ. ಕೇಳಿಸಲಾರ್ದಕ್ಕೆ ಏನು ಮಾಡಿದೆ, ನಾವು ಎಲ್ಲನೂ ಇಂಥದ್ದೆಲ್ಲ ತಿಂದು ಶರೀರದ ಅಂಗಾಂಗಗಳಿಗೆ ತೊಂದರೆ ಕೊಡ್ತಾಯಿದ್ದೀವಿ ನಾವು. ಈಗ ಸಾತ್ವಿಕ ಆಹಾರ ಮಾಡಿದ್ರೆ, ಆಹಾರ ಸೇವನೆ ಮಾಡಿದ್ರೆ ನಮ್ಮ ಶರೀರನೂ ಚೆನ್ನಾಗಿರ್ತದೆ. ಧ್ಯಾನ ಮಾಡಿದ್ರೆ ಮಾನಸಿಕವಾಗಿ, ಮೆಂಟಲಿ, ಮನಸ್ಸು, ಬುದ್ಧಿ, ಹೃದಯ, ಆತ್ಮ ಎಲ್ಲ ಕೂಡ ಆನಂದವಾಗಿ ಇರ್ತವೆ. ಧ್ಯಾನ ಹೀಗಿರ್ಬೇಕು. ವರ್ಷ ಹೀಗೆ ಸ್ಟಾರ್ಟ್ ಮಾಡಬೇಕು ನಾವು. ಪ್ರತಿನಿತ್ಯ ದೇಹಕ್ಕಾಗಿ ಮನಸ್ಸಿಗಾಗಿ 2 ಚೆನ್ನಾಗಿರ್ಬೇಕು. ದೇಹ ಮನಸ್ಸು 2 ಚೆನ್ನಾಗಿದ್ರೆ ಅಲ್ಲ ಪ್ರತಿದಿನ ಅದು ಚೆನ್ನಾಗಿರೋದು. ದೇಹ ಇರಲಿಲ್ಲ ಅಂದ್ರೇನೂ ಆಗಲ್ಲ, ಮನಸ್ಸಿರಲಿಲ್ಲ ಅಂದ್ರೂ ಆಗಲ್ಲ. ದೇಹನೂ ಬೇಕು, ಮನಸ್ಸು ಬೇಕು. ಪ್ರತಿದಿನ ಧ್ಯಾನ ಯೋಗ ಮಾಡಲೇಬೇಕು. ಈ ಒತ್ತಡ ಜೀವನಕ್ಕೆ ಮಾಡಲೇಬೇಕು. ಅಭ್ಯಾಸ ಮಾಡ್ಕೊಬೇಕು. ಪ್ರತಿದಿನ ಮಾಡಿ 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 ಏನು ಮಾಡಬೇಕು, ಅದನ್ನು ಮಾಡಿದ್ರೇ ನಡೀತದಪ್ಪ ಅನ್ನೋಂಗಿರ್ಬೇಕು. ಇವಾಗ ನಾವು ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಕಸ ಗುಡಿಸ್ತೀವಿ, ಇವೆಲ್ಲ ಮಾಡ್ತೀವಿಲ್ಲ. ಇದ್ರ ಜೊತೆ ಅದೊಂದು ಅಭ್ಯಾಸ. ಇದು ಅಭ್ಯಾಸ ಮಾಡ್ಕೊಂಡಿವಿಲ್ಲ, ಅದನ್ನೂ ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ಧ್ಯಾನ ಇರಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಮುಖ್ಯವಾದದ್ದನ್ನು ಬಿಟ್ಟು ಬೇಡದಿರೋ ಅನವಶ್ಯ ಕೆಲಸ ಮಾಡ್ತಾಯಿರ್ತೀವಿ ನಾವು. ಅದನ್ನು ಕೂಡ ಅಭ್ಯಾಸ. ಧ್ಯಾನನ ಬ್ರಾಹ್ಮಿ ಮುಹೂರ್ತದ ಎದ್ದು ಶಾಂತವಾಗಿ ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಈ ಹೊಸ ವರ್ಷದ ಟಿಪ್ಸ್ ಅಂದ್ಕೊಡ್ರಿ ಆನಂದವಾಗಿರ್ಲಕ್ಕ. ನಾವು ಎದಕ್ಕೆ ಬಂದೀವಿ ಇಲ್ಲಿ? ಒಳ್ಳಕ್ಕೆ ಬಂದೀವಿ. ಏನು ಮಾಡ ಒಳ್ಳೋದು, ಗೊಳಾಡೋದು, ಗಂಟೆ ಹೊಡೆದು, ಅನವಶ್ಯಗಳೆಲ್ಲ ಇವೆಲ್ಲ ಮನೆ ಮಾಡ್ಕೊಂಡಿದ್ದು ಬಗ್ಲಾಗ ತಗೊಂಡು ಹೋಗ್ತೀವೇನು? ಇರುತ್ತಾನ ಬಳಸ್ಕೊಳಕ್ಕೆ ಎಷ್ಟು ಐತಿ ಆರಾಮಾಗಿ ಬಳಸ್ಕೊಂಡು ಆರಾಮಾಗಿ ನಮ್ಮಂತ ಒಬ್ಬರೊಬ್ಬರು ಗಳಿಸಿದ್ದೇ ಬಳಸಲ್ಲ. ಅದೊಂದು ದೊಡ್ಡ ಕಷ್ಟನೇ. ಬರೀ ಜೋಪಾನಾಗಿ ಕೂಡಿ ಇಡೋದ್ರಾಗೆ ಹೋಯ್ತು. ಬ್ಯಾಂಕಲ್ಲಿ ಜೋಡಿಸಿದ್ದು ಆಸ್ತಿ ಮಾಡಿದ್ದೇ ಮಾಡಿದ್ದು. ಆಸ್ತಿ ಏನಕ್ಕೆ ಬರ್ತೈತಿ? ಎಷ್ಟು ಬೇಕು ಆಸ್ತಿ? 4 ಗೋಡೆ ಮಧ್ಯೆ ಒಂದು ಚೆನ್ನಾಗಿರೋ ಮನೆ ಇದ್ರೆ ಸಾಕು.
ಒಂದು ಚೆನ್ನಾಗಿರೋದು ಒಂದು ಕೊಳ್ಳಾಗ ಸರ ಹಾಕ್ಕೊಂಡು ಇಷ್ಟು ಒಂದು 4 ಒಳ್ಳೆ ಬಟ್ಟೆಗಳು ಇದ್ದರೆ ಸಾಕು. ಮತ್ತು ಎಷ್ಟು ಬೇಕು ಅವ್ರನ್ನ ಕಂಪ್ಯಾರಿಸನ್ ಜೀವನ ಮಾಡಬಾರ್ದು. ಅವ್ರು ಮಾಡ್ಯಾರಂತ ಅಂತಾರೆ, ಈ ಮಾಡಕ್ಕೆ ಹೋದ್ನಿ ಅಂದ್ರೆ ಆಯ್ತು ಅಷ್ಟೇ. ಮತ್ತು ಈ ಬಡವ್ರಾಗ್ಲಕ್ಕೆ ಮೊದಲನೇ ಕಾರಣ ಇವಾಗ ಇವಾಗೆಲ್ಲ ಯಾಕಂದ್ರೆ ಹಣ ಇದ್ರೇ ಎಲ್ಲ, ದುಡ್ಡಿದ್ರೇ ನಡೀತದೆ ಈಗಿನ ಕಾಲದಾಗ. ಯಾಕೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ, ಭಾವನೆಗಳ ಜೊತೆ ಜೀವನ ಇಲ್ಲ, ಆ ಪ್ರೀತಿ ಕರಳು ಕಾಜಿ ಎಲ್ಲ ಹೋಯ್ತು, ಏನಿಲ್ಲ ಈಗ. ಬರೀ ದುಡ್ಡಿದ್ರೆ ಮಾತ್ರ ಎಲ್ಲ. ಹಾಗಾಗಿ ದುಡ್ಡನ್ನು ಗಳಿಸ್ಬೇಕಲ್ಲ, ದುಡ್ಡು ಬೇಕಲ್ಲ. ಈ ಪ್ರಸ್ತುತ ಪರಿಸ್ಥಿತಿ ದುಡ್ಡು ಬೇಕು ಅಂದರೆ ಏನು ಮಾಡಬೇಕು? ಸಾಲ ಮಾತ್ರ ಮೊದಲು ಮಾಡಬಾರ್ದು. ಸಾಲ ಮಾಡಿದ್ರೆ ಬಡವರಾಗಕ್ಕೆ ದಾರಿ ಮಾಡ್ಕೊಂಡಂಗೆ ಆಯ್ತದ. ಪ್ಲೀಸ್ ದಯವಿಟ್ಟು ಯಾರು 5 ಪೈಸೆ ಬೇಕಾದ್ರೆ 10 ಪೈಸೆ ಬೇಕಾದ್ರೆ 5 ಪೈಸೆ ಸಾಲ ಮಾಡಲೇಬಾರ್ದು. ಈಗ 10 ರೂಪಾಯಿ 10 ರೂಪಾಯಿ ನನಗೆ ಬೇಕಾಗಿತ್ತು ಅಂದ್ರೆ 9 ರೂಪಾಯಿ ನನ್ನ ಹತ್ರ ಇದ್ದರೆ 1 ರೂಪಾಯಿ ಸಾಲ ಮಾಡಬೇಕು. 8 ರೂಪಾಯಿ 6 ರೂಪಾಯಿ ಇದ್ದರೂ ಕೂಡ, ಸಣ್ಣ ಉದಾಹರಣೆ ಹೇಳ್ತೀನಿ, 8 ರೂಪಾಯಿ 6 ರೂಪಾಯಿ ಇದ್ದರೂ ಕೂಡ 10 ರೂಪಾಯಿನ ಯಾರ ಕಡೆನೇ ಇಸ್ಕೊಂಡು ಸಾಲ ಮಾಡಬಾರ್ದು. ಅದು ಬಡತನಕ್ಕೆ ದಾರಿ ಮಾಡಿಕೊಡ್ತೈತಿ. ಶ್ರೀಮಂತಿಕೆಯಿಂದ ಹಿಂದೆ ಒಂದು ಹೆಜ್ಜೆ ಹೋಗ್ತಾ ಇರ್ತೀವಿ. ಸಾಲ ಮಾತ್ರ ಮಾಡಬೇಡ್ರಿ. ಈ ವರ್ಷ ಹೊಸ ಟಿಪ್ಸು, ಸಾಲ ಯಾರು ಅನವಶ್ಯ ಸಾಲ ಕೂಡ ಮಾಡಲೇಬೇಡ್ರಿ. ಮತ್ತು ಪ್ರತಿದಿನ ಸಕಾರಾತ್ಮಕ ಆಲೋಚನೆಗಳು ಮಾಡಬೇಕು. ನನ್ನ ಹತ್ರ ಎಲ್ಲ ಐತೆ, ನಾವು ಯಾರೂ ಬಡವ್ರಲ್ಲ. ಈಗಿನ ಕಾಲದಾಗಂತೂ ಯಾವುದಕ್ಕೂ ಬಡತನ ಇಲ್ಲ, ಬಹಳ ಆರಾಮಾಗಿರ್ಬೋದು, ಆನಂದವಾಗಿರ್ಬೋದು. ಭ್ರಮಾತ್ಮಕದಲ್ಲಿ ಭ್ರಮೆಯಿಂದ ಆಚೆ ಬಂದ್ರೆ ಆನಂದವಾಗಿ ಇರ್ಬೋದು ಅಂತ ಹೇಳೋಕ್ಕೆ ಸಕಾರಾತ್ಮಕವಾಗಿ ಒಳ್ಳೆ ಪಾಸಿಟಿವ್ ಥಿಂಕ್ ಹಾಕಿದ್ರೆ ಪಾಸಿಟಿವ್ ಆಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಅಭ್ಯಾಸ ಆಗಿಬಿಡ್ಬೇಕು ನಮಗೆ. ಪ್ರತಿದಿನ ನಾನು ಒಳ್ಳೆಯದನ್ನು ಹೇಳ್ತಾ ಹೋದಂದ್ರೆ ಅಭ್ಯಾಸ ಆಗಿಬಿಡ್ತೈತಿ. ಅಭ್ಯಾಸ ಆಯ್ತಂದ್ರೆ ಅದನ್ನು ಏನು ಆದರೂ ಕೂಡ ಅಭ್ಯಾಸ ಆಗ್ತಾ ಏನು ಮಾಡ್ತದೆ, ಅವು ಕಾರ್ಯಸಿದ್ಧಿ ಆಗಿಬಿಡ್ತಾವೆ. ಯಾಕಂದ್ರೆ ಅದು ಪ್ರಕೃತಿಯ ನಿಯಮ ಅದ. ನಾನು ಹೆಂಗೆ ಸಕಾರಾತ್ಮಕವಾಗಿ ಭಾವನೆಗಳ ಜೊತೆ ಅಂತ ಹೇಳ್ತಾ ಇರ್ತೀನಿ, ಒಳ್ಳೆಯದನ್ನು ಹೇಳ್ತಾ ಇರ್ತೀನಲ್ಲ, ಹೇಳ್ತಾ ಇದ್ದಂಗೆ ಒಳ್ಳೆಯದನ್ನು ಆಗಕ್ಕೆ ಪ್ರಕೃತಿ ನಾವೇನು ಅಂತೀನಲ್ಲ ಅದೇ ನನಗೆ ವಾಪಸ್ ಬರುವುದರಿಂದ, ಇದು ಪ್ರಕೃತಿಯ ನಿಯಮವಾಗಿರುವುದರಿಂದ ನಾನು ಹೆಂಗೆ ಚೆಂಡನ್ನು ಎಸಿತೀನಿ ಯಾವ ಫೋರ್ಸಲ್ಲಿ, ಅದೇ ಚೆಂಡು ನನ್ನ ಹತ್ರನೇ ಬರ್ತೈತಿ. ಹಾಗಾಗಿ ಬರೋದರಿಂದ ನಾನು ಆಡುವ ಮಾತು, ನನ್ನ ಭಾವನೆ ಏನಾಗಿರಬೇಕು? ಸಕಾರಾತ್ಮಕವಾಗಿ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನನ್ನದೇ ಆದ ಜೀವನ ಆಗಿರ್ತೈತಿ. ಮುಂದೊಂದು ದಿನ ಅದೇ ಸಿದ್ಧಿ ಆಗ್ತದೆ. ಪ್ರತಿಯೊಂದು ವಸ್ತುಗಳಿಗೆ, ದೇಹದ ಅಂಗಾಂಗಗಳಿಗೆ ಕೃತಜ್ಞತೆ ಹೇಳಬೇಕು. ಇದನ್ನು ಬಿಟ್ಟೇವಿ. ಬೇಕಂದ್ರೆ ಪ್ರತಿಯೊಂದು ವಸ್ತುಗಳು ನೋಡಿರಿ, ಈ ಪೆನ್ ಐತಲ್ಲ, ಈ ಪೆನ್ ಅದ್ಭುತ. ಇದೇ ಇರಲಿಲ್ಲ ಅಂದ್ರೆ ನಾನು ಹೇಗೆ ಬರೀತಿದ್ದೆ? ಬರೆದವಾ ಬಿಸಾಕಿದ್ವಾ ಇದನ್ನು ಪ್ರತಿಯೊಂದು ಇದರ ಹಿಂದೆ ಒಬ್ಬ ವ್ಯಕ್ತಿಯ ಏನಿರ್ತದೆ? ಒಬ್ಬ ವ್ಯಕ್ತಿಯ ಬೆವರು ಹನಿ ಇರ್ತೈತಿ. ಅವ ಭಾಳ ಕಷ್ಟಪಟ್ಟು ಮಾಡಿರ್ತಾನೆ. ಇದು ನಮಗಾಗೇನು ಮಾಡಿರ್ತಾನೆ? ನಮಗಾಗಿ ತಯಾರು ಮಾಡೋಕ್ಕೆ ಭಾಳ ಜನ ನಮಗಾಗಿ ನಮಗೆ ಯಾರೂ ಇಲ್ಲ ಅಂತ ಅನ್ಬೇಡ್ರಿ. ನಮಗಾಗಿ ತುಂಬ ಜನ ಕೆಲಸಗಾರ ಅದಾರ. ಏನು ಮಾಡ್ತಾರೆ? ಒಂದು ಸೀರೆ ನೇಯೋರು ಅವರು ನಮಗಾಗಿ ಸೀರೆ ನೇಯ್ತಾ ಇರ್ತಾರೆ. ನಮಗಾಗಿ ವಸ್ತುಗಳನ್ನು ರೆಡಿ ಮಾಡೋಕ್ಕೆ ಎಷ್ಟೋ ಜನ ರೆಡಿ ಅದಾರ, ಮಾಡಕತ್ತಿರ್ತಾರೆ. ಅದು ನಮಗಾಗಿನೇ, ನಮ್ಮವರೇ ಅವರು. ಅದಕ್ಕಾಗಿ ಅವರ ಬೆವರ ಹನಿಗೆ ಧನ್ಯವಾದಗಳು. ಈ ಪ್ರತಿಯೊಂದು ವಸ್ತು ಮನೆಯಲ್ಲಿರುವ ನನ್ನ ಸಹಾಯಕ್ಕಾಗಿ ಇರುವ ಪ್ರತಿಯೊಂದು ವಸ್ತುವಿಗೂ ಕೂಡ ಥ್ಯಾಂಕ್ ಯು ಹೇಳೋದು, ಧನ್ಯವಾದಗಳನ್ನು ತಿಳಿಸಲೇಬೇಕು. ಮತ್ತು ಈ ನನ್ನ ಶರೀರಕ್ಕೆ ಇವನ್ನ ಫಾಲೋ ಮಾಡಿರಿ. ಈ ವರ್ಷ ಇಷ್ಟು ನಾನು ಹೇಳಿರೋ, ಈ ಗುರುಗಳು ಹೇಳಿರೋದಕ್ಕೆ ಅವ್ರು ತಿಳಿಸಿರೋದಕ್ಕೆ ನಾನು ಹೇಳ್ತಾ ಇರೋದು. ಇದನ್ನು ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಮ ಜೀವನ ಈ 41 ದಿನ ಮಂಡಲ ಧ್ಯಾನದಲ್ಲಿ ಧ್ಯಾನ ಮಾಡಿ, ಪ್ರತಿದಿನ ಧ್ಯಾನ ಮಾಡಿ. ಅದಕ್ಕೇನೆಲ್ಲ ಧ್ಯಾನ ಮಾಡೋಣ, ನಾವು ಪೂರ್ತಿ 24 ಗಂಟೆ ನಮ್ಗೆ ಕೊಡಬೇಕಾಗಿಲ್ಲ. 24 ಗಂಟೆ ಒಳಗೆ 2 ನಿಮಿಷ ತೊಗೊಳ್ರಿ. 1 ಗಂಟೆಗೆ 2 ನಿಮಿಷ ಅಂತ ಕನೆಕ್ಟ್ ಮಾಡ್ಕೊಂಡ್ರೆ 48 ನಿಮಿಷ ಆಯಿತು. 48 ನಿಮಿಷ ನಮಗೆ ಇಟ್ಕೊಳ್ಳೋದು ಯಾವಾಗ? ಬ್ರಾಹ್ಮಿ ಮುಹೂರ್ತದಾಗ 5 ಗಂಟೆಗೆ ಹೇಳೋರು 4 ಗಂಟೆಗೆ ಹೇಳ್ರಿ, 6 ಗಂಟೆಗೆ ಹೇಳೋರು 5 ಗಂಟೆಗೆ ಹೇಳ್ರಿ. 1 ಗಂಟೆ ಅದು ನನಗಾಗಿ. ಎಲ್ಲ 24 ಗಂಟೆ ಒಳಗಿನ 2 ನಿಮಿಷಗಳು, 1 ಗಂಟೆಗೆ 2 ನಿಮಿಷ ತಗೊಂಡು 1 ಗಂಟೆ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಎಲ್ಲ ಅಫರ್ಮೇಷನ್ಸ್ ಈ ಥರ ನನ್ನ ಭಾವನೆಗಳನ್ನು ಧ್ಯಾನದಲ್ಲಿ ಹೇಳ್ತಾ, ಧನ್ಯವಾದಗಳನ್ನು ತಿಳಿಸ್ತಾ, ಏನಾರ 41 ದಿನ ನೀವು ಧ್ಯಾನಸ್ಥರಾದ್ರಿ ಅಂದ್ರೆ ಈ ವರ್ಷ ಹೇಗಿರ್ತದಂದ್ರೆ ಆನಂದವೋ ಆನಂದ, ಸ್ವರ್ಗ ಮಾಡ್ಕೊಳ್ಳೋದು ನಮ್ಮ ಕೈಯೊಳಗೆ ಅದ. ನಮ್ಮ ಗುರುಗಳು ತಿಳಿಸ್ಯಾರ, ಧ್ಯಾನ ಮಾಡಿರಿ ಸ್ವರ್ಗ ಸಿಗ್ತದೆ. ಧ್ಯಾನ ಮಾಡಿ, ಧ್ಯಾನದ ನೆರಳಿ ಆನಂದವಾಗ್ಯದ. ನಾವು ಆನಂದನ ಎಲ್ಲಿ ಹುಡ್ಕಾಡಕತ್ತೇವೆ? ಹೊರಗಡೆ ಹುಡುಕ್ತಾ ಇದ್ದೀವಿ. ಆನಂದನ ಹೊರಗಡೆ ಇಲ್ಲ, ಹಿಂಗೆ ಒಳಗಡೆ ಐತಿ. ಹಿಂಗೆ ಒಳಗಡೆ ನಾವು ಮನಸ್ಸನ್ನು ತಿರುಗಿಸ್ಬೇಕು.
ಈ ಕಡೆ ಈಗ ಹೊರಗಡೆ ಯುದ್ಧ ಮಾಡಕತ್ತೀಯಲ್ಲ, ಹಿಂಗೆ ಒಳಗಡೆ ಯುದ್ಧ ಮಾಡಕ್ಕೆ ಹೊಂಟ್ವಿ ಅಂದ್ರೆ ಆನಂದ ಹೊರಗಿಲ್ಲ ಒಳಗದ. ಇಲ್ಲಿ ಇಳಿಬೇಕು, ಧ್ಯಾನಸ್ಥರಾಗ ಶಾಂತ 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 ಆದಂಗೆಲ್ಲ ಆನಂದ ಸಿಗ್ತಾವೆ. ಅದಕ್ಕಾಗಿ ಏನು ಮಾಡಬೇಕು, ನನ್ನ ದೇಹದ ಅಂಗಾಂಗಗಳಿಗೆ ಧನ್ಯವಾದ. ಪ್ರತಿದಿನ ಎಷ್ಟು ಕೆಲಸ ಮಾಡ್ತಾವೆ. ನನ್ನ ಕೈಯಿಂದ ನಾನೇ ಊಟ ಮಾಡ್ತಾಯಿದ್ದೀನಿ, ಒಬ್ರೊಬ್ರಿಗೆ ಕೈನೇ ಇಲ್ಲ, ಬೇರೆಯವರು ಉಣಿಸ್ಬೇಕು. ನನ್ನ ಕಾಲಿಂದ ನಾನೇ ನಡೀತಾ ಇದ್ದೀನಿ, ಒಬ್ರೊಬ್ರಿಗೆ ಕಾಲೇ ಇರೋದಿಲ್ಲ, ಒಬ್ರಿಗೆ ಕಣ್ಣಿಲ್ಲ, ಒಬ್ರಿಗೆ ಇರ್ಲಾಕೆ ಮನೆ ಇಲ್ಲ. ಏನು ಒಬ್ಬರು ಅಂಥವ್ರು ನೋಡಬೇಕು, ಇದ್ದವ್ರದೆಲ್ಲ ಇದ್ದವ್ರಿಗೂ ಏನೂ ಇರೋದಿಲ್ಲ. ನಾವು ನೋಡೋದು ಬೇರೆ ನೋಡ್ಲಾಗ್ತೀವಿ. ನೋಡೋ ನೋಟ ಬದಲಾಯಿಸ್ಬೇಕು, ದೃಷ್ಟಿನ ಬದಲಾಯಿಸೋದ ಬೇರೆನ ಸೃಷ್ಟಿ ಆಗ್ತದೆ. ನಮ್ಮ ದೃಷ್ಟಿ ಏನಾಗಿರಬೇಕು, ಒಳ್ಳೆಯದಾಗಿರಬೇಕು. ನೋಡೋರಲ್ಲಿ ಏನು ಹೇಳ್ತಾರೆ ನಮ್ಮ ಗುರುಗಳು, ಯಾರನ್ನಾರ ನೋಡಿದ್ರಂದ್ರೆ ಅವರಲ್ಲಿ ಏನೇ ಕೇಳಕ್ಕೆ ನೀವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಡ್ರಿ. ಅವ್ರು 100 ಕೆಟ್ಟವ್ರು ಇರಲಿ, ಅವ್ರು ಮೋಸಗಾರ ಕಳ್ಳವನೇ ಇರಲಿ, ಕಳ್ಳನೇ ಇರಲಿ, ಕಳ್ಳನಲ್ಲಿ ಕೂಡ ಒಂದು ಒಳ್ಳೆಯ ಗುಣಗಳದಾವು. ಒಳ್ಳೆಯ ಗುಣನ ಆಯ್ಕೆ ಮಾಡಿಕೊಡ್ರಿ. ಒಳ್ಳೆಯ ಗುಣನ ಆಯ್ಕೆ ಮಾಡಿಕೊಂಡ್ರೆ ಆ ಗುಣನ ಪರಿಪಾಲನೆಯಲ್ಲಿ ಇರ್ರಿ, ಆಚರಣೆಯಲ್ಲಿ ಇರ್ರಿ. ಆವಾಗ ಸಾಧಕರಾಗ್ತೀವಿ, ನೀವು ಒಳ್ಳೆಯವರಾಗ್ತೀರಿ ಮತ್ತು ಆನಂದ ಕಾಣ್ಕೋತೀರಿ ಅಂತ ಗುರುಗಳು ತಿಳಿಸ್ತಾರೆ. ಅದಕ್ಕೆ ನನ್ನ ದೇಹದ ಅಂಗಾಂಗಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾವೆ. ಪ್ರತಿದಿನ ಅವಕ್ಕೆ ಹಿಂಸೆ ಮಾಡಲಾರ್ದಂಗೆ, ನಾನೇ ಅದಕ್ಕೆ ಇನ್ನೊಂದು ಶಿಕ್ಷೆ ಕೊಡಲಾರ್ದಂಗೆ, ಏನೋ ಅಭ್ಯಪರಿತರ ಇದನ್ನು ಯೋಚನೆ ಮಾಡೋದ ತಲೆ ಚೆನ್ನಾಗಿರ್ತದೆ, ಸುಮ್ಮ ಕೂತಿರ್ತದೆ, ತನ್ನ ಪಾಡಿಗೆ ತಂದಂತೆ ನೋಡ್ರಿ. ನಮ್ಮ ದೇಹದಲ್ಲಿ ಅಂಗಾಂಗಗಳು ತನ್ನ ಪಾಡಿಗೆ ತಾವು ಕೆಲಸ ಮಾಡ್ತಿರ್ತಾವೆ. ಯಾರಿಗೆ ಏನು ಕಮೆಂಟ ಜಜ್ಮೆಂಟ ಮಾಡೋಕ್ಕೆ ಹೋಗಲ್ಲ. ಕಿಡ್ನಿ ಕೆಲಸ ಮಾಡ್ತಿದ್ರೆ ಹಾರ್ಟ್ಗೆ ಕಿಡ್ನಿ ಏನಾರು ನೀ ಕೆಲಸ ಮಾಡಿಲ್ಲ, ನೀ ಹಂಗಾಯ್ತು ಹಿಂಗಾಯ್ತು ಅಂತ ಏನೂ ಅನ್ನಲ್ಲ. ಹೃದಯ ಬಡ್ಕೊತ ಒಂದೇ ಕೆಲಸ ಅದ್ರದ್ದು, ತನ್ನ ಕೆಲಸ ಏನು ತಾನೇ ಮಾಡ್ತಿರ್ತಾವೆ. ಈ ಒಳಗಡೆ ನಮ್ಮ ದೇಹದಲ್ಲಿ ಏನು ಅಂಗಾಂಗಗಳು ಏನು ಕೆಲಸ ಮಾಡ್ತಾವಲ್ಲ, ಅದೇ ಪ್ರಕಾರ ನಾನು ನನ್ನ ಮನಸ್ಸಿನ ಹೊರಗಡೆ ಬಿಟ್ಟು ಒಳಗಡೆಯಿಂದ ಹಾಂ ತಗೊಳ್ರಿ, ಆ ಕ್ಯಾಂಪ್ನೆಲ್ಲ ತಗೊಳ್ರಿ. ಅದಕ್ಕೆ ಒಳಗಡೆಯಿಂದ ನಾನು ನೋಡ್ತಾ ಹೋದ್ನಿ ಅಂದ್ರೆ ಅವ್ರಿಗೆ ಯಾರಿಗೆ ಕಮೆಂಟ್ ಮಾಡ್ಲಾರೆ. ಅವು ಒಂದಕ್ಕೊಂದು ಅಂಗಾಂಗಗಳಿಗೆ ಕಮೆಂಟ್ ಮಾಡಲ್ಲ ನೋಡ್ರಿ. ರಕ್ತ ಸಂಚಾರ ಮಾಡೋದು ರಕ್ತ ಸಂಚಾರ ಮಾಡ್ತೈತಿ, ಹೃದಯ ತನ್ನಿಂದ ತಾನೇ ಮಾಡ್ಕೊತದೆ, ಕಿಡ್ನಿ ಕೆಲಸ ಕಿಡ್ನಿ ಮಾಡ್ತಾರೆ, ಲಿವರ್ ಕೆಲಸ ಲಿವರ್ ಮಾಡ್ತದೆ, ಕರುಳಿನ ಕೆಲಸ ಕರುಳು ಮಾಡ್ತೈತಿ. ಇದೇ ಥರ ನಾನು ಇಲ್ಲಿ ಏನು ಮಾಡಬೇಕು, ನನ್ನ ಕೆಲಸ ನಾನೇ ಮಾಡಬೇಕು. ಇನ್ನೊಬ್ರದ್ದು ಮಾತಾಡೋದು, ಇನ್ನೊಬ್ರ ಕೆಲಸ ನಾನು ಮಾಡೋಕ್ಕೆ ಹೋಗೋದು, ಇನ್ನೊಬ್ರಿಗೆ ಕಮೆಂಟ್ ಮಾಡೋದು, ಜಜ್ಮೆಂಟ್ ಮಾಡೋದು, ಹಂಗ್ಯಾಕೆ ಮಾಡೋದು ಹಿಂಗ್ಯಾಕೆ ಮಾಡಿ ಅನ್ನೋಬಾರ್ದು. ಯಾಕೆ ಈ ದೇಹ ಒಳಗಡೆನೇ ನಾನು ಚೆನ್ನಾಗಿ ಒಂದೇ ಕೆಲಸ ಮಾಡ್ತಂದ್ಮೇಲೆ ನಾ ಏನು ಮಾಡೋದು ಮಂದಿಗೆ ಹೇಳಿಕೆ? ಅದನ್ನ ಆಗ ಮಾಡಿರಿ, ಈಗ ಮಾಡಿರಿ, ತಪ್ಪು ಮಾಡಿರಿ. ನಾವು ಸರಿ ಇದ್ದರೆ ತಾನೇ ಅದು ಇನ್ನೊಬ್ರಿಗೆ ಹೇಳಬೇಕು. ನಾವು ಮೊದಲು ಸರಿ ಆಗೋಣ, ಇನ್ನೊಬ್ರಿಗೆ ಕಮೆಂಟ ಜಜ್ಮೆಂಟ ಮಾಡಬೇಡ್ರಿ ಅಂತ ನಮ್ಮ ಗುರುಗಳು ಕೂಡ ತಿಳಿಸ್ತಾರೆ. ಈಗೇನು ಮಾಡಬೇಕು, ನಮ್ಮ ದೇಹಕ್ಕೆ ಅಂಗಾಂಗಗಳಿಗೆ ಧನ್ಯವಾದಗಳು ಹೇಳಬೇಕು. ಮತ್ತು ಈ ಬ್ರಹ್ಮಾಂಡದಿಂದ ಆದ ಪಿಂಡಾಂಡ ಅಲ್ಲ, ಪಂಚತತ್ವಗಳಿಂದ ಆದ ಶರೀರ, ಗಾಳಿ, ಬಿಸಿಲು, ಮಳೆ, ಬೆಳೆ, ಆಕಾಶ ಇವೆಲ್ಲ ನಮ್ಮಲ್ಲಿ ಅದಾವಿಲ್ಲ. ಅಗ್ನಿ ಐತಿ, ಬೆಚ್ಚಗಿದ್ರೇ ನಾವು ತಣ್ಣಗಾದೇವು ಅಂದ್ರೆ ಹೋಗ್ಯಾನ ಬಿಡು ಅಂತಾರೆ. ಹಂಗೆ ಅಗ್ನಿ ಐತಿ, ನೀರದ, ಮತ್ತು ಎಲ್ಲ ಜಲ ಐತಿ, ಅಗ್ನಿ ಐತಿ, ವಾಯು ಐತಿ, ಉಸಿರಾಡ್ತೀವಿ. ಇವೆಲ್ಲ ಆಕಾಶ ಐತಿ, ವಿಶಾಲವಾದ ಹೃದಯ ಐತಿ, ನಮ್ಮ ವಿಶಾಲತೆ ತೋರಿಸ್ಕೊಳಕ್ಕೆ. ಭೂಮಾತೆ ಅದಳ, ಮಣ್ಣಿನಿಂದ ಆದ ಶರೀರ ಐತಿ. ಇದಕ್ಕಾಗಿ ಏನು ಮಾಡಬೇಕು, ಯಾವತ್ತೂ ಧನ್ಯವಾದಗಳನ್ನ ಹೇಳಬೇಕು. ಈ ವರ್ಷನ ಆಚರಣೆ ತರುವ ರೀತಿಗಳು ಇವು ಟಿಪ್ಸ್ ಅನ್ಕೊಡ್ರಿ. ಈ ಥರ ಅಲ್ಲೇ ಇಡ್ರಿ, ಒಂದು ನಿಮಿಷ. ಸಾರಿ ನಡೆಯದೆ. ಅದಕ್ಕಾಗಿ ಈ ಬ್ರಹ್ಮಾಂಡಕ್ಕೂ ಕೂಡ ಥ್ಯಾಂಕ್ ಯು ಹೇಳಬೇಕು.
ಬ್ರಹ್ಮಾಂಡಕ್ಕೂ ಬಿಸಿಲು ಗಾಳಿ ಇರಲಿಲ್ಲ ಅಂದ್ರೆ ಒಂದು ಚೂರು ವೈಬ್ರೇಷನ್ ಆಯ್ತು ಅಂದ್ರೆ ನಮ್ಮ ಬಾಡಿಯಲ್ಲೆಲ್ಲ ವೈಬ್ರೇಷನ್ ಆಗಿಬಿಡ್ತೈತಿ. ಹಂಗೆ ಬ್ರಹ್ಮಾಂಡನೇ ಪ್ರತಿ ಕ್ಷಣ ಉಸಿರಿನ ಮೂಲಕ ಬ್ರಹ್ಮಾಂಡದಲ್ಲಿರುವ ಎಲ್ಲ ಎನರ್ಜಿನ ನಮ್ಮ ಉಸಿರಿನ ಮೂಲಕ ಒಳಗಡೆ ತಗೋತೀವಿ ನೋಡಿ. ಬ್ರಹ್ಮಾಂಡನೇ ನಮ್ಮ ಒಳಗೆ ಹೋಗಿ ಈ ಪಿಂಡಾಂಡದಿಂದ ಮತ್ತು ಹೊರಗಡೆ ಆ ಉಸಿರು ಹೊರಗಡೆ ಹಾಕ್ತೀವಿ. ಕಲ್ಮಶನ ಹೊರಗೆ ತೊಗೊಂಡು ಹೋಗ್ತವೆ. ಪ್ರತಿ ಕ್ಷಣ ನಮ್ಮ ಶರೀರದ ತನ್ನ ಉಳಿವಿಗಾಗಿ ಉಸಿರಾಟ ಪ್ರತಿ ಕ್ಷಣ ನಮ್ಮ ಶರೀರದಿಂದ ಕಲ್ಮಶನ ಹೊರಗಡೆ ಹಾಕ್ತವೆ ಉಸಿರಿನ ಮೂಲಕ. ಎಷ್ಟು ಅದ್ಭುತ ಅಲ್ಲ, ತಾನೇ ಎಷ್ಟು ಕಾರ್ಯಾಚರಣೆ ಮಾಡ್ತಾ ಇರ್ತಾವೆ. ಅದಕ್ಕಾಗಿ ನಮ್ಮ ದೇಹದ ಅಂಗಾಂಗಗಳಿಗೆ ಧನ್ಯವಾದಗಳು ಹೇಳೋದು, ಹಾಗೆ ನಮ್ಮ ಸುತ್ತಮುತ್ತಲಿನಿರುವ ನಮ್ಮ ವಸ್ತುಗಳಿಗೆ ಧನ್ಯವಾದಗಳು, ಥ್ಯಾಂಕ್ ಯು ಹೇಳೋದು, ಮತ್ತು ಬ್ರಹ್ಮಾಂಡಕ್ಕೆ, ವಿಶ್ವಕ್ಕೆ, ಪ್ರಕೃತಿ ಮಾತೆಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದು. ಅದ್ಭುತವಾಗಿ ಪ್ರತಿ ಕ್ಷಣ ಉಸಿರಿನ ಮೂಲಕ ನಾವು ಜೀವನ ನಡೆಸ್ತಾ ಇರ್ತೀವಿ. ಆ ಗಾಳಿ, ಆ ಪ್ರಾಣ ಶಕ್ತಿ, ಆ ಕಾಸ್ಮಿಕ್ ಎನರ್ಜಿ, ದಿವ್ಯ ಚೈತನ್ಯ ಶಕ್ತಿ ಇರ್ತದೆ ಪ್ರಕೃತಿ ಒಳಗೆ. ಆ ಉಸಿರಿನ ಮೂಲಕ ನಾವು ಪ್ರತಿ ಕ್ಷಣ ಜೀವಿಸ್ತಾ ಇರ್ತೀವಿ ಅಲ್ಲ. ಅದಕ್ಕಾಗಿ ಥ್ಯಾಂಕ್ ಯು ಹೇಳಮ್ಮ. ಮತ್ತು ತಿಳಿದೇನೋ ತಿಳಿಲಾರ್ದೇನೋ ತಪ್ಪು ಮಾತಾಡಿರ್ತೀವಿ, ಏನೇನೋ ತಪ್ಪುಗಳಾಗಿರ್ತಾವೆ. ಅದಕ್ಕೆ ಸಾರಿ ಕೇಳೋಣ. ದೇಹದ ಅಂಗಾಂಗಗಳು ಕೂಡ ಸಾರಿ ಕೇಳಬೇಕು, ಪ್ರತಿಯೊಂದು ವಸ್ತುವಿಗೂ ಸಾರಿ ಕೇಳಬೇಕು, ಮತ್ತು ಬ್ರಹ್ಮಾಂಡಕ್ಕೂ ಕೂಡ ಸಾರಿ ಕೇಳಬೇಕು, ಥ್ಯಾಂಕ್ ಯು ಹೇಳಬೇಕು. ಇವು ಭಾಳ ಇಂಪಾರ್ಟೆಂಟ್ ಅದಾವೆ. ಇವು ಮಾಡಿ ನೋಡಿರಿ. 41 ದಿವಸ ಮಂಡಲ ಧ್ಯಾನ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ನನಗಾಗಿ ಮಾಡೋದಿದು. ಇದು ಬೇರೆಯವರಿಗಾಗಿ ಅಲ್ಲ, 1 ಗಂಟೆ ನನಗಾಗಿ ಮಾಡುವ ಇದು. ಬ್ರಹ್ಮಾಂಡಕ್ಕೆ ಧನ್ಯವಾದ ತಿಳಿಸಲೇಬೇಕು. ನನಗೆ ಏನಾಗುತ್ತೋ ಅದು ನಡೆಯುತ್ತೆ. ನನ್ನಿಂದ ಏನಾಗ್ತದೋ ಅದೇ ನಡೆಯುತ್ತಾ ಅರಿಬೇಕು. ಎಲ್ಲವೂ ಪ್ರಕೃತಿಯ ನನಗೇನಾಗ್ತದಲ್ಲ ಅದು ನನ್ನಿಂದ ಆಗೋದಲ್ಲ. ಅದು ನಾ ಮಾಡಿದ್ರೆ ಏನೂ ಆಗೋದಿಲ್ಲ. ಅದು ಪ್ರಕೃತಿಯ ನಿಯಮವಾಗಿ ಐತಿ. ಪ್ರಕೃತಿ ಏನು ಮಾಡ್ತದಲ್ಲ ಅದೇ ಸರಿ. ನಾನು ಸುಮ್ಮನೆ ಬಸ್ಸಲ್ಲಿ ಎದ್ದು ನಿಂತು ಓಡಾಡಿದ್ರೆ ಊರು ಮುಟ್ಟಲ್ಲ. ಡ್ರೈವರ್ ಕರ್ಕೊಂಡು ಹೋದಾಗೇ ಊರು ಮುಟ್ಟೋಕ್ಕಾಗೋದು, ನಾನು ಆ ಗುರಿ ತಲುಪೋಕ್ಕಾಗೋದು. ಅದಕ್ಕಾಗಿ ಮಧ್ಯದಲ್ಲಿ ಸುಮ್ಮನೆ ಓಡಾಟ ನಾನು ಮಾಡಿದೆ, ಮನೆ ಮಾಡಿದೆ, ಹೊಲ ಮಾಡಿದೆ, ಗಳಿಸಿದೆ. ಏನು ಮಾಡಿದೆ? ಏನು ತೊಗೊಂಡೋಗಲ್ಲ. ಹೋಗ್ಬೇಕಾದ್ರೆ ಖಾಲಿ, ಬರಬೇಕಾದ್ರೆ ಖಾಲಿ ಬಂದೀವಿ ಅಂದಮೇಲೆ ಹೋಗ್ಬೇಕಾದ್ರೆ ಯಾಕೆ ತೊಗೊಂಡು ಹೋಗಕ್ಕೆ? ಬರಬೇಕಾದ್ರೇ ತಂದಿಲ್ಲ ಅಂದಮೇಲೆ ಹೋದ್ಮೇಲೆ ಕರ್ಕೊತಾನೆ ಹೆಂಗೆ ದೇವ್ರ? ನೀವು ಒಯ್ದಿಲ್ಲ, ಹೋಗಿಲ್ಲ, ಹೋಗು ಈಗ ತರಬೇಡ ಅಂತ ಹೇಳ್ತಾರೆ. ಇರೋದನ್ನು ಬಟ್ಟೆ ಕಳ್ಕೊಂಡು ಕಳಿಸ್ತಾರೆ. ನೋಡಿವೆಲ್ಲ ಎಲ್ಲ. ಸ್ಮಶಾನ ವೈರಾಗ್ಯ ಬರ್ತದೆ. ಅವತ್ತು ಸ್ಮಶಾನಕ್ಕೆ ಹೋದಾಗ ಸತ್ತವ್ರೇನು ಎಷ್ಟು ಕೋಟಿ ಆಸ್ತಿ ಮಾಡಿದ್ನಪ್ಪ, ಅಯ್ಯೋ ಎಲ್ಲ ಬಿಟ್ಟು ಸತ್ತೋದ. ಆಯಿತು. ಅವಾಗ ಒಂದು ಗಳಿಗೆ ಹೋದ್ವಿ, ಮಣ್ಣು ಹಾಕಿದ್ವಿ, ಅಯ್ಯೋ ಹಂಗೆ. ಅದೇ ಸ್ಮಶಾನ ದಾಟಿ ಬರುವಷ್ಟರೊಳಗೆ ಅದೇ ರಾಗ, ಅದೇ ಹಾಡು, ಅದೇ ಬ್ರಹ್ಮಾತ್ಮಕದಲ್ಲಿ ಇರ್ತೀವಿ ನಾವು. ಸ್ಮಶಾನ ವೈರಾಗ್ಯ ಥರ ಆಗಬಾರ್ದು. ಸ್ಮಶಾನದ ವೈರಾಗ್ಯ ಥರ ಆಗಬಾರ್ದು ಅಂದ್ರೆ ಏನಾಗಬೇಕಂದ್ರೆ, ಧ್ಯಾನ ಮಾಡಿದ್ವಿ ಅಂದ್ರೆ ಈ ಒಳಗಡೆ ಈ ಆನಂದ ಅರಿತಾ ಹೋಗ್ತದೆ, ಸತ್ಯನ ದರ್ಶನ ಆಗ್ತದೆ. ಧ್ಯಾನ ಮಾಡೋದು ಸತ್ಯ ದರ್ಶನ ಆಗ್ತದೆ. ಸತ್ಯದ ದರ್ಶನದ ಜೊತೆ ಆನಂದ ದರ್ಶನವೂ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಏನು ಮಾಡಬೇಕು?